ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಮೋದಿಜಿ ಸರ್ಕಾರದಿಂದ ಯುವಕ ಯುವತಿಯರು ಪುರುಷ ಮಹಿಳೆಯರು ಎಲ್ಲರಿಗೂ ಬಂದು ಅವರೊಂದು ಏನಂತ ಹೇಳಿದ್ರೆ ಪ್ರತಿ ತಿಂಗಳು 5,000 ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥ ಒಂದು ಸ್ಕೀಮನ್ನು ತೊಗೊಂಬಂದಿದ್ದಾರೆ ಅಂತ ತುಂಬ ಜನ ಹೇಳ್ತಿದ್ದಾರೆ. ಸೊ ಅದು ಏನು ಸ್ಕೀಮ್ ಇದೆ, ನಮಗೆ 5,000 ಮೋದಿಜಿ ಅವರು ಏನಕ್ಕೆ ಕೊಡ್ತಾರೆ, ಪ್ರತಿ ತಿಂಗಳು ಏನಕ್ಕೆ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಈ ಸ್ಕೀಮ್ ಯಾವುದಿದೆ, ಇದರಲ್ಲಿ ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬರುತ್ತೆ, ಈ ಸ್ಕೀಮ್ ಯಾರಿಗೆ ಅಪ್ಲೈ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನಂತೇಳಿದ್ರೆ ಸ್ಕೀಮ್ ಅಂತೇಳಿದ್ರೆ ತುಂಬ ಜನ ಅದೇ ತಿಳ್ಕೊಳೋದು, ಏನಂತೇಳಿದ್ರೆ 2,000 ಬರುತ್ತೆ 3,000 ಬರುತ್ತೆ, ಹೇಗೆ ತಿಳ್ಕೊಬೇಕು ಅಂತೇಳಿ. ಈವನ್ ಈ ಶ್ರಮ ಕಾರ್ಡಲ್ಲೂ ಕೂಡ ಅದೇ ಒಂದು ಗೊಂದಲಗಳಿಗೆ ನೀವೆಲ್ಲರೂ ಒಳಗಾಗಿದ್ರಿ. ಈ ಶ್ರಮ ಕಾರ್ಡ್ ಮಾಡಿಸಿದ್ರೆ 3,000 ಬರುತ್ತೆ ಅಂತ. ಈ ಶ್ರಮ ಕಾರ್ಡ್ ಮಾಡಿಸಿದ್ರೆ 3,000 ಬರಲ್ಲ, ಈ ಶ್ರಮ ಕಾರ್ಡ್ ಜೊತೆಗೆ ನಾವು ಇನ್ನೊಂದು ಸ್ಕೀಮನ್ನು ಮಾಡಿಸ್ಕೊಂಡ್ರೆ 3,000 ಬರುತ್ತೆ. ಅದ್ರದ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಮೇಲೆ ಐ ಕಾರ್ಡಲ್ಲಿ ಬರುತ್ತೆ, ನಿಮಗೆ ನೋಡ್ಬೋದು. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ, ಮೋದಿಜಿಯವ್ರ ಕಡೆಯಿಂದ ನಮಗೆ ಪ್ರತಿ ತಿಂಗಳು 5,000 ಹಣ ಬರುತ್ತೆ. ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಅಟಲ್ ಜಿ ಪೆನ್ಷನ್ ಯೋಜನೆ ಅಂತ ಇದೆ. ಸೊ ಈ ಒಂದು ಪೆನ್ಷನ್ ಯೋಜನೆಯಲ್ಲಿ ನಾವು ಅರ್ಜಿನ ಸಲ್ಲಿಸೋದ್ರಿಂದ ನಮಗೆ ಬಂದು ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು 3,000ದಿಂದ 5,000ವರೆಗೂ ಹಣವನ್ನು ಕೊಡ್ತಾರೆ. ಸೊ ಇದು ಯಾವ ಥರ ಅವರು ಫ್ರೀಯಾಗಿ ಕೊಡ್ತಾರಾ ಅಂದರೆ, ಫ್ರೀಯಾಗಿ ಕೊಡೋದಿಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಯಾವುದೇ ಒಂದು ಸ್ಕೀಮಲ್ಲಿ ಏನಿರುತ್ತೆ ಅನ್ನೋದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಸೊ ಇದು ಪೆನ್ಷನ್ ಅಂತ ಇದೆ. ಪೆನ್ಷನ್ ಅಂದರೆ ಹೇಗೆ ಕೊಡ್ತಾರೆ ಪೆನ್ಷನನ್ನು ಅಲ್ವಾ? ಸೊ ಆ ಒಂದು ಪೆನ್ಷನ್ ಹೇಗೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಾಗ ನಮಗೆ ಅದರಲ್ಲೇ ಮಾಹಿತಿ ಸಿಗುತ್ತೆ. ಸಪೋಸ್ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಒಂದಷ್ಟು ದಿನಗಳ ಕಾಲ ಕೆಲಸ ಮಾಡ್ತೀನಿ. ಸೊ ನನ್ನ ರಿಟೈರ್ಮೆಂಟ್ ಆಗುತ್ತೆ. ರಿಟೈರ್ಮೆಂಟ್ ಆದಮೇಲೆ ನನಗೆ ಪೆನ್ಷನ್ ಬರುತ್ತೆ. ಏನಕ್ಕೆ ಕೊಡ್ತಾರೆ ಆ ಪೆನ್ಷನನ್ನು ಅಂದರೆ, ನಾನು ಈ ಕಂಪನಿನಲ್ಲಿ ಕೆಲಸ ಮಾಡಿರ್ತೀನಿ. ಸೊ ನನಗೆ ಬರ್ತಕ್ಕಂಥ ಸ್ಯಾಲ್ರಿನಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನನ್ನು ಕಂಪನಿ ಬಂದು ಸರ್ಕಾರಕ್ಕೆ ಇನ್ವೆಸ್ಟ್ ಮಾಡುತ್ತೆ, ಪೆನ್ಷನ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನನ್ನ ಕಾಂಟ್ರಿಬ್ಯೂಷನು ಪ್ಲಸ್ ಕಂಪನಿ ಕಾಂಟ್ರಿಬ್ಯೂಷನ್ನು ಸೇರಿ ಪೆನ್ಷನ್ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುತ್ತೆ. ಸೊ ನಾನು ರಿಟೈರ್ಡ್ ಆದ ನಂತರ ನನಗೆ ಅದು ಪೆನ್ಷನ್ ಹಣ ಬರುತ್ತೆ. ಇದು ಪೆನ್ಷನ್ ಬಗ್ಗೆ ನಿಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಸೊ ಇವಾಗ ಇಲ್ಲಿ ಅಟಲ್ ಜಿ ಪೆನ್ಷನ್ ಯೋಜನೆ ಅಂತ ಬಂದರೆ ನಿಮಗೆ, ಸೊ ಇದರಲ್ಲೂ ಪೆನ್ಷನ್ ಅಂತ ಇದೆ. ಬಟ್ ನಾವು ಯಾರೂ ಎಂಪ್ಲಾಯ್ ಅಲ್ಲ, ನಾವು ಯಾರೂ ಸರ್ಕಾರಿ ನೌಕರರಲ್ಲ, ಇಲ್ಲ ಪ್ರೈವೇಟ್ ನೌಕರರಲ್ಲ, ನಮಗೆ ಪೆನ್ಷನ್ ಬರೋದಿಲ್ಲ. ಬಟ್ ಈ ಸ್ಕೀಮಲ್ಲಿ ಹೇಗೆ ಬರುತ್ತೆ ಅನ್ನೋದಾದರೆ, ನೀವು ಒಂದಷ್ಟು ಹಣನ ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. 18 ವರ್ಷದಿಂದ 40 ವರ್ಷದ ಒಳಗಿರ್ತಕ್ಕಂಥವ್ರು ನೀವೇನು ಮಾಡಬೇಕು, ಒಂದಷ್ಟು ಹಣನ ಸರ್ಕಾರಕ್ಕೆ ನೀವು ಉಳಿತಾಯದ ರೂಪದಲ್ಲಿ ಕಟ್ತಾ ಹೋಗಬೇಕು. ಸಪೋಸ್ ನಾನು 50 ರೂಪಾಯಿ ಕಟ್ತೀನಿ ಅಂದರೆ ಸರ್ಕಾರನೂ 50 ರೂಪಾಯಿ ಕಟ್ಟುತ್ತೆ. ಅದು ಎಷ್ಟು ವರ್ಷ? 40 ವರ್ಷ ನಾವು ಕಟ್ತೀವಿ. ಸೊ 40 ವರ್ಷ ಕಟ್ಟಿದ ನಂತರ ನಮಗೆ 60ನೇ ವರ್ಷದಿಂದ ನಮಗೆ ಈ ಒಂದು ಪೆನ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಏಜ್ ಮತ್ತು ನಾವು ನಮಗೆ ಎಷ್ಟು ವಯಸ್ಸಿಂದ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿರ್ತೀವಲ್ವ, ಸೊ ಆ ಒಂದು ಏಜ್ಗೆ ಅನುಗುಣವಾಗಿ ನಮಗೆ ಈ ಒಂದು ಪೆನ್ಷನ್ ಬರ್ತಾ ಹೋಗುತ್ತೆ. ಬಟ್ ಇದು ಕಡಿಮೆ ಅಮೌಂಟ್ ಇರೋದ್ರಿಂದ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾವೇನಿಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತೇನಿಲ್ಲ. ತುಂಬ ಕಡಿಮೆ ಅಮೌಂಟಲ್ಲಿ ನಮ್ಮ ಅಕೌಂಟಿಂದ ಒಂದಷ್ಟು ದುಡ್ಡನ್ನು ನಾವು ಸೇವಿಂಗ್ಸ್ ಅಂತ ಮಾಡ್ತೀವಿ ಅನ್ನೋರಾದರೆ, ಸೊ ಯಾರು ಬೇಕಾದ್ರೂ ಈ ಒಂದು ಯೋಜನೆಯ ಏನಂತ ಹೇಳಿದರೆ ಫಲಾನುಭವಿಗಳು ಆಗ್ಬೋದು. ಈ ಒಂದು ಯೋಜನೆ ಅದರಲ್ಲಿ ಏನು ಸಿಗ್ತಕ್ಕಂಥ ಹಣನ ನಾವು ಪಡ್ಕೊಳ್ಲಿಕ್ಕೆ ಅರ್ಹರಾಗ್ತೀವಿ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು, ಏನೆಲ್ಲ ಇದೆ ಇದರಲ್ಲಿ, ನಾವು ಯಾವ ಥರ ನೋಡಬೇಕು ಅಂತ ಹೇಳಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲೊಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಆ ಒಂದು ಮೇನ್ ಪೇಜಲ್ಲಿ ನಿಮಗೆ ಏನಿದೆ ಅಂತ ಹೇಳಿದರೆ, ಈ ಅಟಲ್ ಜಿ ಪೆನ್ಷನ್ ಯೋಜನೆಯಲ್ಲಿ ಏನೇನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ನಮಗೆ ಏನೆಲ್ಲ ದಾಖಲಾತಿಗಳು ಅಂತ ಹೇಳಿದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್ ಇಷ್ಟು ಬೇಕು. ಮತ್ತು ಈ ಯೋಜನೆಗೆ ಯಾರು ಬರೋದಿಲ್ಲ ಅಂದರೆ ಸರ್ಕಾರಿ ನೌಕರರು ಬರೋದಿಲ್ಲ, ಮತ್ತು ಏನಂತ ಹೇಳಿದರೆ IT ಪೇಯರ್ಗಳು ಬರೋದಿಲ್ಲ. ಅದರ್ವೈಸ್ ಎಲ್ಲರೂ ಈ ಒಂದು ಯೋಜನೆಗೆ ಬರ್ತಾರೆ. ಸೊ ಯಾರು ಬೇಕಾದ್ರೂ ಈ ಯೋಜನೆಯಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇವಾಗ ಅಪ್ಲಿಕೇಶನ್ ಫಸ್ಟ್ ಪೇಜ್ ಓಪನ್ ಆಗುತ್ತಲ್ವ, ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿನೂ ಸಿಗುತ್ತೆ. ಎಲ್ಲನೂ ಕನ್ನಡದಲ್ಲೇ ಇದೆ. ನಾನು ಇವಾಗ ಶೋ ಮಾಡ್ತೀನಿ ನಿಮಗೆ, ಅದನ್ನು ನೋಡಿ. ಈ ಒಂದು ಅಪ್ಲಿಕೇಶನಲ್ಲಿ ನೋಡ್ತಾ ಇದ್ದೀರ, ಅಟಲ್ ಜಿ ಪಿಂಚಣಿ ಯೋಜನೆಯಲ್ಲಿ ನಮಗೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿರಬೇಕು ಮತ್ತು ಇದ್ರದ್ದು ಏನೆಲ್ಲ ಅಂತ ಹೇಳಿದರೆ, ಎಷ್ಟು ವರ್ಷದವರೆಗೂ ನಾವು ಕಟ್ಟಬೇಕಾಗುತ್ತೆ, ಯಾವ ಏಜ್ನವರು ಎಷ್ಟನ್ನು ಕಟ್ಟಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಈ ಒಂದು ಪೇಜಲ್ಲಿರುತ್ತೆ. ಇದನ್ನು ನೀವು ಗೂಗಲ್ ಫಾರಮಲ್ಲೂ ಡೌನ್ಲೋಡ್ ಮಾಡ್ಕೋಬೋದು. ಈ ಒಂದು ಪೇಜನ್ನು ಅದರಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕನ್ನಡದಲ್ಲೇ ಸಿಗುತ್ತೆ. ನಾವು ಹೇಗೆ ಕಟ್ಟೋದು, ಯಾವ ರೀತಿ ಬರುತ್ತೆ, ಅಕೌಂಟ್ ನಂಬರು, ದಾಖಲಾತಿಗಳು ಏನು ಬೇಕು ನೋಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಸೇಮ್ ಫಾರಮು ಆ್ಯಸ್ ಇಟ್ ಈಸ್ ನಿಮಗೆ ಗೂಗಲಲ್ಲೇ ಸಿಗುತ್ತೆ. ಅದನ್ನು ಒಂದು ಸಲ ನೀವು ನೋಡಿಕೊಂಡು ಅದರಲ್ಲಿ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಈ ಯೋಜನೆಯ ಒಂದು ಏನಂತ ಹೇಳಿದರೆ ಅನುಕೂಲವನ್ನು ನೀವು ಪಡ್ಕೋಬೇಕು ಅಂತ ಹೇಳಿದರೆ,
ಈ ಒಂದು ರೀತಿಯಾಗೂ ನೀವು ಮಾಡ್ಬೋದು. ಸೊ ಆಲ್ರೆಡಿ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇದಕ್ಕೇನು ತುಂಬ ದಾಖಲಾತಿಗಳು ಅಂತ ಏನು ಬೇಕಾಗಿರೋದಿಲ್ಲ, ಕಡಿಮೆ ದಾಖಲಾತಿಗಳಿದೆ. ನಿಮಗೇನು ನಾವು ಎಷ್ಟು ಕಟ್ಟಬೇಕಾಗುತ್ತೆ, ಯಾವ ರೀತಿಯಲ್ಲಿ ನೋಡಿ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಒಂದು ಸ್ಕ್ಯಾನರ್ನ ನೀವು ಸ್ಕ್ಯಾನ್ ಮಾಡಿದ್ರು ಕೂಡ ನಿಮಗಲ್ಲಿ ಏನಂತ ಹೇಳಿದರೆ ಏಜ್ ಲಿಮಿಟ್ ಗೊತ್ತಾಗುತ್ತೆ. ಯಾವ್ಯಾವ ಏಜ್ನವರು ಎಷ್ಟೆಷ್ಟು ಅಮೌಂಟನ್ನು ಕಟ್ಟಬೇಕು ಅಂತೇಳ್ಬಿಟ್ಟು, ಮತ್ತು ಅಕೌಂಟ್ ನಂಬರು, ಅವರ ಒಂದು ಅಕೌಂಟ್ ನಂಬರು, ಅವ್ರದ್ದೊಂದು ಡೀಟೇಲ್ಸು ಎಲ್ಲನೂ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿದ್ರಲ್ವಾ, ಎಲ್ಲ ಕನ್ನಡದಲ್ಲೇ ಇದೆ. ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಆರಾಮ್ಸೆ ಪೆನ್ಷನ್ ಪ್ಲ್ಯಾನ್ ಏನಿದೆ ಅನ್ನೋದನ್ನು ತಿಳ್ಕೊಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೆನ್ಷನ್ ಪ್ಲ್ಯಾನ್ಗಳು ಅಂತ ಹೇಳಿದರೆ ಯಾರೂ ಸರ್ಕಾರದಿಂದ ಫ್ರೀಯಾಗಿ ಕೊಡೋದಿಲ್ಲ. ಇದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಪೆನ್ಷನ್ ಅಂತ ಹೇಳಿದರೆ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು, ಸರ್ಕಾರದ ಕಾಂಟ್ರಿಬ್ಯೂಷನ್ ಇರುತ್ತೆ. ಆವಾಗ ನಮಗೆ 60 ವರ್ಷದ ನಂತರ ನಮಗೆ ಬರುತ್ತೆ. ನಾವು ಡೆತ್ ಆದ ನಂತರ ನಮ್ಮ ಫ್ಯಾಮಿಲಿಗೆ ಹಣ ಬರ್ತಕ್ಕಂಥದ್ದಿದೆ. ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದರೆ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.